ಕೊರೋನಾದಲ್ಲೂ ಬಿಟ್ಟಿಲ್ಲ ನೀವು. ಕೊರೋನಾದಲ್ಲಿ ಮಾನವೀಯತೆ ಮೆರಿಬೇಕಾಗಿತ್ತು, ಜನರ ರಕ್ಷಣೆ ಬರಬೇಕಾಗಿತ್ತು. ಅದರಲ್ಲೂ ದುಡ್ಡು ಹಿಡಿತೀರಂದ್ರೆ ಅಲ್ಲ, ಈ ಸಂದರ್ಭದಲ್ಲಿ ಒತ್ತಡ ಏರಿ ವರದಿ ಮಧ್ಯಂತರ ವರದಿ ಪಡ್ಕೊಂಡಿದ್ದಾರೆ. ಲೂಟಿ ಹೊಡಿಲಕ್ಕೆ ಇದೆಲ್ಲ ನೆಪನ. ಲೂಟಿ ಹೊಡಿಯಾಕೆ ಯಾರು ಹೇಳಿದ್ರು? ನಾವು ಹೇಳಿದ್ವಾ? ಅದು ಯಾರಲ್ಲ ಅಷ್ಟೇ ಅಲ್ಲ, ಮಾನವೀಯತೆಯ ಪ್ರಶ್ನೆ ಇರ್ತದೆ. ಜನರ ಸಾವು ಬದುಕಿನ ಹೋರಾಟ ಇತ್ತು. ಆ ಸಂದರ್ಭದಲ್ಲಿ ಆ ಹಣದಲ್ಲಿ ನೀವು ಮಾಡಕ್ಕೆ ಹೋಗಿದ್ರೆ ಅಲ್ಲಿರ್ತಾನಲ್ಲ ಮೇಲೆ ಅವನು ಕ್ಷಮ ಮಾಡಬೇಕು. ಅಲ್ಲ, ಅವತ್ತಿನ ಸಂದರ್ಭದಲ್ಲಿ ಬೊಮ್ಮಾಯಿಯವರು ಸಿಎಂ ಆಗಿದ್ರು ಸರ್, ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ, ಬೇರೆ ಬೇರೆಯವರೆಲ್ಲ ಇದ್ರು. ನೋಡಿ, ಆ ಟೈಮ್ನಲ್ಲಿ ಯಾರು ಸಚಿವರಾಗಿದ್ರು ಅವರು ನೇರ ಹೊಣೆ ಹೋಗ್ಬೇಕಾಗ್ತದೆ ಸರ್. ಇದು ಒಂದೇ ಇಲಾಖೆಗೆ ಸಂಬಂಧಪಟ್ಟಿದ್ದಲ್ಲ, ಆಗ ಗೃಹ ಇಲಾಖೆ, ಕಂದಾಯ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ ಅವೆಲ್ಲವೂ ಕೂಡ ಆ ಎಲ್ಲ ಇಲಾಖೆ ಮೂಲಕ ಈ ಒಂದು ಬೆಡ್ಸ್ ಮಾಡಿದ್ರು, ಖಾಲಿ ಬೆಡ್ಸ್. ನಮ್ಮಲ್ಲಿ 24 ICU ಪಾಳೆ ಮಹಾರಾಷ್ಟ್ರದಿಂದ, ಗುಲ್ಬರ್ಗಾದಿಂದ. ಒಂದು ರಾತ್ರಿ ಡೆಲಿವರಿ ಗುಲ್ಬರ್ಗಾದಾಗ ಅವ್ರನ್ನ ಕಾಂಪ್ಲಿಕೇಟೆಡ್ ಡೆಲಿವರಿ ಇತ್ತು. ಗುಲ್ಬರ್ಗಾದಾಗ ಹಿಡಿಲಿಲ್ಲ ಅವ್ರನ್ನ. ಗುಲ್ಬರ್ಗಾದ ಬಿಜಾಪುರ ತಂದು ನಮ್ಮ ಗೇಟ್ ಮುಂದೆ ಹಾಕಿದ್ರು, ಹಾಸ್ಪಿಟಲ್ ಗೇಟ್ ಮುಂದೆ. ನಾನು ಎದ್ದು ತಿಳಿಸ ಇನ್ಸ್ಟ್ರಕ್ಷನ್ ಕೊಟ್ಟು ಅವ್ರು ಪಾಪ ಡಾಕ್ಟರ್ ತಗೊಂಡು ಆಪರೇಟ್ ಮಾಡಿದ್ರು. ಇದೆಲ್ಲ ಮಾಡ್ಬೇಕಾಗಿ ಕೆಲಸ. ಯಾರ ಮೇಲೆ ಉಪಕಾರ ಮಾಡ್ತಾ ಇಲ್ಲ, ನಮ್ಮ ಕರ್ತವ್ಯ ಅದು, ಜವಾಬ್ದಾರಿ ಅದು. ಸರ್, ಆಮೇಲೆ ಇವರು ಸರ್ ಆಯೋಗದವರು ಕೂಡ ಶಿಫಾರಸ್ ಮಾಡಿದ್ದಾರೆ ಸರ್, ಇವರೆಲ್ಲರ ಮೇಲೆ ಕೂಡ ಕ್ರಿಮಿನಲ್ ಒಂದು ಕೇಸ್ ಆಗ್ಬೇಕು ಅಂತ. ನಾನು ಮಾಡಿಸಿದ್ದೆ ರಿಪೋರ್ಟ್. ಸುಮ್ಮನೆ ಮಾತಾಡೋಣ ರಿಪೋರ್ಟ್ ಬಗ್ಗೆ ನನಗೆ ಯಾವಾಗ ಈ ಮೂಡಾ ಪ್ರಕರಣ ಹೆಚ್ಚು ಬೆಳಕಿಗೆ ಬಂತು, ವಿಪಕ್ಷಗಳು ಒತ್ತಾಯ ಮಾಡ್ತಾ ಇದ್ರು, ಅವಾಗ ಬಿಜೆಪಿ ನಾಯಕರ ತನಿಖೆಗಳು, ಹಗರಣಗಳು ಹೊರಗಡೆ ಬರಕ್ಕೆ ಶುರುವಾಯಿತು, ತನಿಖೆ ಚುರುಕಾಯಿತು. ಅಲ್ಲಿವರೆಗೂ ಸರ್ಕಾರದ ಗಮನಕ್ಕಿರ್ಲಿಲ್ವಾ ಅಥವಾ ಕಣ್ಣು ಮುಚ್ಕೊಂಡು ಕುಳಿತಿತ್ತ ಸರ್ಕಾರ? ನೋಡಿ, ನಿಮ್ಗೆ ಮೊದಲಿಂದ ಗೊತ್ತಿದೆ, ಕಮಿಟೀಸ್ ಎಲ್ಲ ಮಾಡಿದ್ದೀವಿ, ನಾವು ಹೇಳ್ಕೋತೇ ಬಂದಿದ್ದೀವಿ. ಕೊರೋನಾ ಹಗರಣ ಇರ್ಬೋದು, PSI ಹಗರಣ ಇರ್ಬೋದು, ಇತ್ತೀಚೆಗೆ ದೇವರಾಜ್ ಟರ್ಮಿನಲ್ ಇರ್ಬೋದು, ನಿಮ್ಮ ಬೋವಿ ನಿಗಮ್ ಇರ್ಬೋದು, ಅಂಬೇಡ್ಕರ್ ನಿಗಮ್ ಇರ್ಬೋದು, ಬಹಳಷ್ಟು ಇದಾವೆ. ಈ ಮೆಡಿಕಲ್ ಕಾಲೇಜ್ನಲ್ಲಿ ಕ್ಯಾಬಿನೆಟ್ಗೆ ತರದೆ ಎಸ್ಕಲೇಷನ್, ಕ್ಯಾಬಿನೆಟ್ ತರಬೇಕಾಗ್ತದೆ. ಸಾವಿರಾರು ಕೋಟಿ ರೂಪಾಯಿ ದಿವಸ ಎಕ್ಸ್ಪಾನ್ಷನ್ ಮಾಡಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಮೆಡಿಕಲ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನಲ್ಲೆಲ್ಲ. ಇಂಥ ಬಹಳಷ್ಟು ಇದಾವೆ. ಎಲ್ಲವನ್ನು ಕೂಡ ತಾರ್ಕಿಕ ಅಂತ್ಯಕ್ಕೆ ಹೋಗ್ತೀವಿ.